ನಮಸ್ಕಾರ ರೀ ಎಲ್ಲರಿಗೂ ಕುಕಿಂಗ್ ಟಾಕೀಸ್ಗೆ ಸ್ವಾಗತ. ನಾವು ರೀ ಇವತ್ತು ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರು ಮಾಡಿ ತೋರ್ಸತ್ತೀವಿ ರೀ. ಈ ಇಡ್ಲಿ ಸಾಂಬಾರು ರೀ ನೋಡಕ್ಕೆ ಎಷ್ಟು ಚಂದ ಐತ್ರಲ್ಲ, ತಿನ್ನಕ್ಕೆ ಅಷ್ಟು ರುಚಿ ಇರ್ತೈತಿ. ಮತ್ತು ಈ ಇಡ್ಲಿ ಸಾಂಬಾರು ಮಾಡೋದು ತುಂಬ ಸುಲಭ ಐತ್ರಿ. ಹೆಂಗೆ ಮಾಡೋಂತ ನೋಡೋಣ್ರಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಬಟನ್ ಒತ್ತಿರಿ. ಇಲ್ಲಿ ನೋಡ್ರಿ, ಒಂದು 4 ಕಪ್ ತೊಗರಿಬೇಳೆ ತೊಗೊಂಡು ನಾವು ಚೆನ್ನಾಗಿ ತೊಳೆದು ಅದಕ್ಕೆ 2 ಕಪ್ ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿ 1-2 ಸಿಟಿ ಬರ್ಸ್ಕೊಂಡು ಇಟ್ಟಿವ್ರಿ. ಚೆನ್ನಾಗಿ ತೊಗರಿಬೇಳೆ ಕುದ್ದವ್ರಿ. ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿರಿ. ಈಗ ನೋಡ್ರಿ, ಒಂದು ಕಡಾಯಿಗೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ನಾವು ಅದನ್ನು ಸಾಂಬಾರು ಮಸಾಲ ಪುಡಿ ಮಾಡ್ಕೊಳತ್ತೀವಿ ರೀ. ಇಲ್ಲೇ ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ 1 ಮೆಂತಿಕಾಳು ಹಾಕಿ ಸ್ವಲ್ಪ ಜೀರಿಗೆ ಹಾಕ್ತೀವಿ. ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಟ ಉದ್ದಿನಬೇಳೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಟ ಕಡಲೆಬೇಳೆ ಹಾಕಿವ್ರಿ. ಇವನ್ನ ಚೆನ್ನಾಗಿ ಎಂತಿ ಕೈ ಬಿಡಲ್ಲ ಮಿಕ್ಸ್ ಮಾಡಿರಿ. ಆಮೇಲೆ ಒಂದು 4-5 ಮೆಣಸಿನ್ಕಾಳು ಹಾಕಿವ್ರಿ. ಆ ಮೆಣಸಿನ್ಕಾಳು ಹಾಕಿದ್ಮೇಲೆ 4 ಲವಂಗ ಹಾಕಿವ್ರಿ. ಸ್ವಲ್ಪ ದಾಲ್ಚಿನ್ನಿ ಹಾಕಿವ್ರಿ. ದಾಲ್ಚಿನ್ನಿ ಅಂದ್ರೆ ಚಕ್ಕೆ ರೀ. ಆಮೇಲೆ ಒಂದೇ ಏಲಕ್ಕಿ ಹಾಕಿವ್ರಿ. ಈಗ ನೋಡ್ರಿ, ಸ್ವಲ್ಪ ಕೊತ್ತಂಬರಿ ಕಾಳು ಹಾಕಿವ್ರಿ. ಕೊತ್ತಂಬರಿ ಕಾಳು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇವನ್ನ ಗ್ಯಾಸ್ ಜೋರು ಇಡಬೇಡ್ರಿ, ಮತ್ತು ಹೊತ್ತವ್ರಿ ಇವ ಸಣ್ಣ ಉರಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಆಮೇಲೆ ಸ್ವಲ್ಪ ಇದಕ್ಕೆ ಕರಿಬೇವು ಹಾಕಿವ್ರಿ. ಇದು ಕರಿಬೇವು ಆದಮೇಲೆ ಸ್ವಲ್ಪ ಎಂತಿ 4-5 ಹೆಸರು ಬೆಳ್ಳುಳ್ಳಿ ಹಾಕಿವ್ರಿ. ಸ್ವಲ್ಪ ಶುಂಠಿ ಎಂತಿ ಸಿಪ್ಪಿ ತೆಗೆದ ಈ ಥರ ಸಣ್ಣಗೆ ಕಟ್ ಮಾಡಿ ಶುಂಠಿನೂ ಇದ್ರಾಗ ಸೇರಿಸಿವ್ರಿ. ಇಲ್ಲಿ ಗ್ಯಾಸ್ ಬಂದೈತ್ರಿ. ಈಗ ಗ್ಯಾಸ್ ಬಂದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಿರಿ. ಆಮೇಲೆ ಕರಿಬೇವು ಹಾಕಿರಿ, ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈಗ ನೋಡ್ರಿ, ಇದನ್ನೊಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತೀವಿ ರೀ. ಇದಕ್ಕೆ ನೀವು ಅಲ್ಲೇ ಮೆಣಸಿಕಾಯಿ ಬ್ಯಾಡಗಿ ಮೆಣಸಿಕಾಯಿ ಇದ್ದು ಅಂದರೆ ಎಂತಿ ಅದ್ರಾಗೂ ಹಾಕಿ ಬ್ಯಾಡಗಿ ಮೆಣಸಿಕಾಯಿನೂ ಮಿಕ್ಸ್ ಮಾಡ್ಬೋದಿತ್ತು. ಇಲ್ಲೇ ನಾವು ಬ್ಯಾಡಗಿ ಮೆಣಸಿಕಾಯಿ ಹಾಕತ್ತಿಲ್ಲ. ಇಲ್ಲಿ ನಾವು ಖಾರ ಹಾಕತ್ತೀವಿ ರೀ. ಇದು ರೆಡ್ ಚಿಲ್ಲಿ ಪೌಡ್ರ್ ಇರ್ತಾರಲ್ಲ ರೀ, ಅದನ್ನ ಹಾಕತ್ತೀವಿ ರೀ. ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿರಿ. ಆಮೇಲೆ ಇದಕ್ಕೆ ಒಣ ಕೊಬ್ಬರಿ ಹಾಕಿದ್ದೀವಿ ರೀ. ನಿಮ್ಮ ಕಡೆ ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿನೂ ಹಾಕ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ. ಇದನ್ನು ಚೆಂದಂಗೆ ಒಂದು ಸಲ ನೀರು ಹಾಕ್ಲಾರ್ದ ಹಂಗೆ ಮಿಕ್ಸ್ ಮಾಡಿರಿ, ರುಬ್ರಿ. ಆಮೇಲೆ ಇದಕ್ಕೆ ನೀರು ಹಾಕಿ ಎಷ್ಟು ಬೇಕು ನೋಡಿ ನೀರು ಅಷ್ಟು ಹಾಕಿ ರುಬ್ರಿ. ಆಮೇಲೆ ಇಲ್ಲಿ 1 ಟೊಮೆಟೊ ಕಟ್ ಮಾಡಿ ಟೊಮೆಟೊನೂ ಹಾಕಿದ್ದೀವಿ ರೀ. ಇಲ್ಲಿ 1 ಟೊಮೆಟೊ ಸೇರಿಸ್ರಿ. ಆಮೇಲೆ ಒಗ್ಗರಣೆ ಹಾಕೋತ್ನಾಗ 1 ಟೊಮೆಟೊ ಸೇರ್ಸಕ್ರಿ ರೀ. ಈಗ ನೋಡ್ರಿ, ಚೆನ್ನಾಗಿ ಸಣ್ಣಗೆ ಪೂರ್ತಿ ನುಣ್ಣಗಾಗೋ ತನಕ ಚೆನ್ನಾಗಿ ರುಬ್ಕೊಂಬಂತ್ರಿ. ಆಮೇಲೆ ಅದ ಕಡಾಗ್ಯಾಗ ಮತ್ತು ಎಣ್ಣೆ ಹಾಕಿ ಎಣ್ಣೆ ಹಾಕಿಟ್ಟು ಅದಕ್ಕೆ ಸಾಸಿವೆ ಹಾಕಿ ಆಮೇಲೆ ಸ್ವಲ್ಪ ಹಿಂಗೆ ಹಾಕಿ 1 ಉಳ್ಳಾಗಡ್ಡೆ ಅಂತ ಸಣ್ಣಗೆ ಕಟ್ ಮಾಡಿ ಹಾಕಿವ್ರಿ. ಆ ಉಳ್ಳಾಗಡ್ಡೆ ಹಾಕಿದ್ಬಲ್ಲ ಕರಿಬೇವು ಹಾಕಿವ್ರಿ. ಈ ಕರಿಬೇವು ಹಾಕಿ ಮತ್ತೆ ಚೆನ್ನಾಗಿ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಇದನ್ನು ಕೈ ಬಿಡಲ್ದ ಕೈ ಆಡಿಸೋದ್ರಿ. ಹಿಂಗೆ ಮಿಕ್ಸ್ ಮಾಡೋದ್ರಿ. ಈಗ ಅದಕ್ಕೆ ಸಣ್ಣಗೆ ಟೊಮೆಟೊ ಏನು ಕಟ್ ಮಾಡಿಟ್ಟಿದ್ರಲ್ಲ ಆ ಟೊಮೆಟೊ ತಂದು ಇದ್ರಾಗ ಸೇರಿಸೋದ್ರಿ. ಈ ಥರ ಸಾಂಬಾರು ಒಂದ್ಸಲ ಮಾಡ್ರಂದ್ರೆ ರೀ, ಇದನ್ನು ಇಡ್ಲಿ ಜೊತೆನೂ ತಿನ್ಬೋದು, ದೋಸೆ ಜೊತೆನೂ ತಿನ್ಬೋದು, ಪಡ್ಡು ಜೊತೆ ತಿನ್ಬೋದು, ಪೂರಿ ಜೊತೆ ತಿನ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಕತ್ಲೆ ಅನ್ನ ಸಾರಾಗಿನೂ ಊಟ ಮಾಡ್ಬೋದು. ಅಷ್ಟು ಸಾಂಬಾರು ರುಚಿಯಾಗಿರ್ತದೆ ರೀ. ಈ ಥರ ಒಂದ್ಸಲ ಸಾಂಬಾರು ಮಾಡಿ ನೋಡ್ರಿ, ಮನ್ಯಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡ್ರಿ, ಇದೇ ಮಸಾಲೆ ರುಬ್ಬಿಟ್ಟಿದ್ದೀರಲ್ಲ ಆ ಮಸಾಲೆ ತಂದು ಇದ್ರೊಳಗೆ ಹಾಕಿ ಮತ್ತೆಂತಿ ಕೈ ಬಿಡಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋದ್ರಿ. ಇದನ್ನು ಮಿಕ್ಸ್ ಮಾಡಿ ಆಮೇಲೆ ತೊಗರಿಬೇಳೆ ಕುದಿಸಿಟ್ಟಿರ್ತೀವ್ರಲ್ಲ ಆ ತೊಗರಿಬೇಳೆ ಕುದಿಸಿತ್ತಂದ ಇದ್ರಾಗ ಹಾಕೋದ್ರಿ. ಈಗ ಸದ ಎಂತಿ ಚೆನ್ನಾಗಿ ಕೈ ಬಿಡಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ, ಅವು ತೊಗರಿಬೇಳೆ ಕುದಿಸಿದ್ರಲ್ಲ ಅಂತಂದ ಇದ್ರಾಗ ಹಾಕಿದೀವ್ರಿ. ಇದು ಹಾಕಿ ಮತ್ತು ಆ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರು ಹಾಕಿ ಆ ಮಿಕ್ಸರ್ ಜಾರ್ದಾಗ ನೀರು ತಂದು ಇದ್ರಾಗ ಸೇರಿಸೋದ್ರಿ. ಆಮೇಲೆ ಸಾಂಬಾರು ಎಷ್ಟು ಗಟ್ಟಿ ಬೇಕು ಎಷ್ಟು ತಿಳು ಬೇಕು ನೋಡಿ. ಇಲ್ಲಿ ಮತ್ತು ಗಟ್ಟಿ ಬೇಕಾದ್ರೆ ಇಷ್ಟ ಬಿಡ್ರಿ, ತಿಳು ಬೇಕಾತಂದ್ರೆ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸ್ರಿ. ಈಗ ನೋಡ್ರಿ, ಸಾಂಬಾರು ಎಷ್ಟು ಚಂದ ಕಾಣತೈತಿಲ್ರಿ. ಈಗ ನೋಡ್ರಿ, ನಾವು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕತ್ತೀವಿ ರೀ. ನೀವು ಇದಕ್ಕೆ ಹುಂಚಿಕಾಯಿ ಬೇಕಂತಂದ್ರೆ ಹುಂಚಿಕಾಯಿನೂ ಕಲಿಸಿ ಸ್ವಲ್ಪ ಹುಂಚಿಕಾಯಿ ನೀರನ್ನು ಹಾಕ್ಬೋದ್ರಿ ಇದಕ್ಕೆ. ಇಲ್ಲೇ ನೋಡ್ರಿ, ಮತ್ತೊಂದು ಸ್ವಲ್ಪ ಉಪ್ಪು ಚೆಕ್ ಮಾಡಿ ಇಲ್ಲೇ ಸ್ವಲ್ಪ ಉಪ್ಪು ಹಾಕಿವ್ರಿ. ಬೇಳೆ ಕುಸೋತ್ನಾಗ ಉಪ್ಪು ಹಾಕಿರ್ತೀವಿ ರೀ. ಇಲ್ಲಿ ನೋಡ್ಕೊಂಡು ಚೆಕ್ ಮಾಡಿ ಉಪ್ಪು ಹಾಕ್ರಿ. ಈಗ ನೋಡ್ರಿ, ಮತ್ತು ಕೈ ಬಿಡಲ್ಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ್ರಿ. ಇದಕ್ಕೆ ಬೇಕಂದ್ರೆ ನೀವು ಒಂದು ಸ್ವಲ್ಪ ನೀರು ಬೇಕಪ್ಪ ಅಂತಂದ್ರೆ ಸೇರಿಸ್ಬೋದು. ಮೆಣಸಿಕಾಯಲ್ಲಿ ಒಗ್ಗರಣೆಗೂ ಹಾಕ್ಬೋದ್ರಿ, ಇಲ್ಲ ಮೇಲೆ ಸುಮ್ಮ ಚಂದಕ್ಕಂತೇಳಿ ಮೆಣಸಿಕಾಯಿ ಇಲ್ಲೂ ಹಾಕ್ಬೋದ್ರಿ. ಈಗ ನೋಡ್ರಿ, ಅದಕ್ಕೆ ನಾವು ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ರಲ್ಲ ಆ ಕೊತ್ತಂಬರಿ ತಂದು ಇದಕ್ಕೆ ಹಾಕಿದ್ವಿ ರೀ. ಈ ಕೊತ್ತಂಬರಿ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ರೆ ಇಡ್ಲಿ ಸಾಂಬಾರು ಎಂತಿ ಚೆನ್ನಾಗಿ ಕುದಿಬೇಕ್ರಿ. ಅದು ಎಷ್ಟು ಸಾಂಬಾರು ಚೆನ್ನಾಗಿ ಕುದಿತೈತ್ರಲ್ಲ ಅಷ್ಟು ಚಂದ ಅಂದ್ರೆ ಒಂಥರ ಪರಿಮಳ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ರೀ. ನೋಡ್ಬೋದು ರೀ ಸಾಂಬಾರು ಎಷ್ಟು ಚಂದ ರೆಡಿ ಆಗೈತೆ. ಇದನ್ನು ಈ ಥರ ಸಾಂಬಾರು ಮಾಡಿರಿ, ಇಡ್ಲಿ ಜೊತೆ ಹಾಕೊಂಡು ತಿಂದ್ರೆ ರೀ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನೀವು ಒಂದು ಸಲ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ನಾಗ ತಿಳಿಸೋದು ಮರಿಬೇಡ್ರಿ. ನಮ್ಮ ವಿಡಿಯೋ ಅಂತಿ ಬೇರೆದವ್ರಿಗೂ ಶೇರ್ ಮಾಡೋದು ಮರಿಬೇಡ್ರಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.